ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ತುಂಬಾ ಇವಾಗ ಒಂದಷ್ಟು ವಿಷಯಗಳು ನಡೀತಾ ಇದೆ. ಕೇಂದ್ರ ಸರ್ಕಾರದಿಂದ ಹೊಸ ಒಂದು ಅಪ್ಡೇಟ್ನ ತೊಗೊಂಬಂದಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಏನಪ್ಪ ಅಂತ ಹೇಳಿದರೆ ಪಾನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಹೇಳಿದ್ದಾರೆ. ಸೊ ಈ ಒಂದು ಪಾನ್ ಕಾರ್ಡ್ ಏನಿದೆ, ಇದ್ರ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಅಂತ ನೋಡೋದಾದರೆ, ಸೊ ಇದು ಮೇ ಬಿ ಇದ್ರ ಬಗ್ಗೆ ಒಂದಷ್ಟು ಊಹಾಪೋಹಗಳು ಚರ್ಚೆಗಳು ನಡೀಬೋದು ಅನ್ನೋದು ನನ್ನ ಒಂದು ಒಪಿನಿಯನ್ ಆಗಿದೆ. ನೋಡೋಣ, ಇದನ್ನು ಕೇಂದ್ರ ಸರ್ಕಾರ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರನೇ 1400 ಸಮಥಿಂಗ್ ಕೋಟಿಯಷ್ಟು ದುಡ್ಡನ್ನ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಸೊ ಇದು ಏನಿದೆ ಪಾನ್ ಕಾರ್ಡು 2.0 ವರ್ಷನ್ ಏನಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಮೋದಿ ಸರ್ಕಾರ ಬಂದು ಪಾನ್ ಕಾರ್ಡ್ 2.0 ವರ್ಷನನ್ನು ಬಿಡುಗಡೆ ಮಾಡ್ತಾ ಇದೆ. ಇದು ಏನಿದೆ 2.0 ವರ್ಷನ್ ಅಂತ ನೋಡೋದಾದರೆ, ಪಾನ್ ಕಾರ್ಡಲ್ಲಿ ಬಂದು ಒಂದು ಬಾರ್ ಕೋಡ್ನ ಹಾಕ್ತಾ ಇದ್ದಾರೆ. 2017ರಿಂದ ಈ ಕಡೆ ಬಂದಿರತಕ್ಕಂಥ ಪಾನ್ ಕಾರ್ಡಿಗೆ ಅದು ಬಂದಿದೆ. 2017ರಿಂದ ಆ ಕಡೆ ಇರ್ತಕ್ಕಂಥ ಪಾನ್ ಕಾರ್ಡ್ಗಳಿಗೆ ಬಾರ್ ಕೋಡ್ ಇಲ್ಲ, ಒಂದು ಸ್ಟಿಕ್ಕರ್ ಇದೆ. ನಿಮ್ಮ ಮನೆಗಳಲ್ಲಿ ಪಾನ್ ಕಾರ್ಡ್ ಇದ್ದರೆ ನೀವು ಅದನ್ನು ನೋಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಸೊ ಇದ್ರದ್ದು ಹಿನ್ನೆಲೆ ನಾನು ಸ್ವಲ್ಪ ಹೇಳೋದಾಯಿತು ಅಂತ ಹೇಳಿದರೆ, ಸೊ ಮೋದಿ ಅವ್ರು ಬಂದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಮಾಡಿದರು. ಝೀರೋ ಬ್ಯಾಲೆನ್ಸ್ ಅಕೌಂಟಲ್ಲಿ ಎಷ್ಟೋ ಜನದ ಅಕೌಂಟ್ ಇರಲಿಲ್ಲ, ಅಕೌಂಟನ್ನು ಮಾಡಿಕೊಟ್ರು. ಅದು ತುಂಬ ಜನಕ್ಕೆ ಹೆಲ್ಪ್ ಆಯಿತು. ಅದಾದಮೇಲೆ ನೆಕ್ಸ್ಟು ಏನಂತ ಹೇಳಿದರೆ ನೋಟ್ ಬ್ಯಾನ್ ಆಯಿತು. ಆಮೇಲೆ GST ತೊಗೊಂಡು ಬಂದರು. ಸೊ ಇದ್ರ ಬಗ್ಗೆ ನಾನು ಡೀಪಾಗಿ ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ, ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಬಂದಿಲ್ಲ. ಇದ್ರ ಬಗ್ಗೆ ನಾನು ಏನಾದರೂ ಹೇಳಿಬಿಟ್ರೆ ಇವಾಗ ತುಂಬ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಸೊ GST ಅಂತ ಬಂದು ಟ್ಯಾನ್ ನಂಬರ್ ಬಂತು, ಟಿನ್ ನಂಬರ್ ಬಂತು. ಇವಾಗ GST ಇರುತ್ತೆ, GST ಆಲ್ರೆಡಿ ಪೇ ಮಾಡ್ತಾ ಇದ್ದಾರೆ. ಏನಂತ ಹೇಳಿದರೆ, ಒಂದಷ್ಟು ದುಡಿಮೆ ಮಾಡೋ ಅಂಥವ್ರು ಇಷ್ಟು ಟ್ರಾನ್ಸಾಕ್ಷನ್ ಆದರೆ 50 ಲಕ್ಷಕ್ಕಿಂತ ಜಾಸ್ತಿ ಆದರೆ GST ಕಂಪಲ್ಸರಿ ಅಂತ ಮಾಡಿದರು. ಈಗ ಕೆಲವೊಂದು ಅಂಗಡಿಗಳಲ್ಲಿ ನಮಗೆ ಡಿಸ್ಕೌಂಟ್ ಅಂತ ಕೊಡ್ತಾಯಿದ್ರು, ಈಗ ಡಿಸ್ಕೌಂಟ್ ಅಂತ ಕೊಡೋದಿಲ್ಲ. ಎಲ್ಲನೂ ಬಿಲ್ ಮುಖಾಂತರನೇ ಇವಾಗ ಆಗ್ತಾಯಿದೆ. ನೀವು ಅದನ್ನು ನೋಡ್ಬೋದು. ಪ್ರತಿಯೊಂದಕ್ಕೂ GST ಬಂದಿರೋದ್ರಿಂದ ಸೊ ಇದು ತುಂಬಾ ಬರ್ಡನ್ ಆಗ್ತಾ ಇದೆ ಅನ್ನೋದು ಸುಮಾರಷ್ಟು ಜನದ ಒಪಿನಿಯನ್ ಇದೆ ಇದು. ಸೊ ಇವಾಗ ಇದು ಪಾನ್ ಕಾರ್ಡ್ ಮಾಡೋಕೆ ಹೊರಟಿದ್ದಾರೆ. ಇದು ಪಾನ್ ಕಾರ್ಡ್ ಏನಿದೆ ಅಂತ ಹೇಳಿದರೆ, ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಅದಕ್ಕೆ ಆಧಾರ್ ಲಿಂಕ್ ಇರುತ್ತೆ. ಬಾರ್ ಕೋಡ್ ಸ್ಕ್ಯಾನ್ ಮಾಡಿದರೆ ಕಂಪ್ಲೀಟ್ ನಮ್ಮ ಹಿಸ್ಟ್ರಿ ಓಪನ್ ಆಗುತ್ತೆ. ನಮ್ಮ ಅಕೌಂಟ್ ಆಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು, ಏನೆಲ್ಲ ಟ್ರಾನ್ಸಾಕ್ಷನ್ ಇದೆ. ಏನಕ್ಕೆ ಅಂತ ಹೇಳಿದರೆ, ಇಲ್ಲಿವರೆಗೂ 17 ಕೋಟಿಯಷ್ಟು ಮಾತ್ರ ಟ್ಯಾಕ್ಸ್ ಪೇಯರ್, IT ಪೇಯರ್ ಇದ್ದಾರೆ. ಇನ್ನು ಉಳಿದವರು IT ಪೇಯರ್ ಇಲ್ಲ. ಮಿನಿಮಮ್ 2.5 ಲಕ್ಷದವರೆಗೂ ಝೀರೋ, 2.5 ಲಕ್ಷದವರೆಗೂ ಅದು ನಿಲ್ ಅಂತ ಬರುತ್ತೆ. 2.5 ಲಕ್ಷ ದಾಟ್ತು ಅಂತ ಹೇಳಿದರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಇವಾಗ ಏನಾಗಿದೆ ಅಂತ ಹೇಳಿದರೆ, ಇದನ್ನು ನಾನು ಹೇಳ್ತಾ ಇರೋದು, ಇವಾಗ ಏನಾಗಿದೆ ಅಂತ ಹೇಳಿದರೆ ಎಲ್ಲನೂ ಆನ್ಲೈನ್, ಡಿಜಿಟಲ್ ಅಂತ ಹೇಳ್ಬಿಟ್ಟು ಎಲ್ಲನೂ ಆನ್ಲೈನ್ ಆಗಿದೆ. ಈವನ್ ನಾವು ಕೂಡ ದುಡ್ಡು ಇಟ್ಕೊಂಡು ಓಡಾಡೋದು ಕಡಿಮೆ ಆಗಿದೆ, ಮೊಬೈಲು. ಆಮೇಲೆ ಆನ್ಲೈನ್ ಬಂದಾಗಿಂದ ತುಂಬಾ ಫ್ರಾಡ್ಗಳು ಆಗ್ತಾ ಇದ್ದಾವೆ. ಅದು ಗೊತ್ತಾಗ್ತಿದೆ ಎಲ್ಲೋ ಗೊತ್ತಿಲ್ಲ ಸರ್ಕಾರಕ್ಕೆ. ಆಮೇಲೆ ಅಕೌಂಟಲ್ಲೇ ತುಂಬ ಜನ ಎಲ್ಲ ಇವಾಗ ಫೋನ್ಪೇ, ಗೂಗಲ್ ಪೇ, ಸ್ಕ್ಯಾನರ್ ಈ ಥರದ್ದು ಯೂಸ್ ಮಾಡಿ ತುಂಬ ಜನ ಆನ್ಲೈನ್ ಮುಖಾಂತರನೇ ಮಾಡ್ತಾ ಇದ್ದಾರೆ. ಸೊ ಇದು ಸರ್ಕಾರಕ್ಕೆ ಏನು ಅನಿಸಿದೆ, ಎಲ್ಲರೂ ಆನ್ಲೈನ್ ಮಾಡೋದ್ರಿಂದ ಮೇ ಬಿ ನಾನು ಲಾಸ್ಟ್ ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾವು ಅಕೌಂಟ್ ಹೋಲ್ಡರ್ ಮಾತ್ರ ಆಗಿರ್ತೀವಿ, ಬಟ್ ನಮ್ಮ ಅಕೌಂಟನ್ನು ಹ್ಯಾಂಡ್ಲ್ ಮಾಡೋದು ಬಂದು ಏನಂತ ಹೇಳಿದ್ರೆ, ಎಷ್ಟು ಅಕೌಂಟ್ ಇದೆ, ಏನು ಟ್ರಾನ್ಸಾಕ್ಷನ್ ಇದೆ, ನಾವು ಇಷ್ಟು ದುಡ್ಡಿಗಿಂತ ಜಾಸ್ತಿ ಇದಾಯಿತು ಅಂತ ಹೇಳಿದರೆ ಅದು RBI ಗೈಡ್ಲೈನ್ಸಲ್ಲಿ ಬರುತ್ತೆ. ಸೊ ಆವಾಗ ನಮಗೆ ಅಧಿಕಾರಿಗಳಿಂದ ನೋಟಿಸ್, IT ಅಧಿಕಾರಿಗಳಿಂದ ನೋಟಿಸ್ ಬರೋ ಚಾನ್ಸಸ್ ಇರುತ್ತೆ ಅಂತೇಳಿ ನಾನು ಒಂದು ಬ್ಯಾಂಕಿಂದ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಅದರಲ್ಲಿ ಹೇಳಿದ್ದೀನಿ ನಾನು. ಸೊ ಅದೇ ಥರ ಇಲ್ಲೂ ಈ ಪಾನ್ ಕಾರ್ಡ್ ಏನಂತ ಹೇಳಿದ್ರೆ, ಅದು ನಮ್ಮ ಜಾತಕ ಬಾರ್ ಕೋಡ್ ಸ್ಕ್ಯಾನ್ ಮಾಡಿಬಿಟ್ರೆ ನಾವು ಏನೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ 1 ವರ್ಷಕ್ಕೆ ಅನ್ನೋದಲ್ಲಿ ಬಂದುಬಿಡುತ್ತೆ. ಸೊ ಆವಾಗ IT ಟ್ಯಾಕ್ಸ್ ಪೇ ಮಾಡಲೇಬೇಕು ಅನ್ನೋದೂ ಬರುತ್ತೆ. ಸೊ ಇದನ್ನು ಏನಂತ ಹೇಳಿದರೆ, ನೀವು ಇದಕ್ಕೆ ದುಡ್ಡು ಕಟ್ಟಬೇಕಾ ಈ ಒಂದು ಪಾನ್ ಕಾರ್ಡಿಗೆ ಅಂದರೆ ದುಡ್ಡು ಕಟ್ಟೋ ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳಿದರೆ ಜನ ಅವರಾಗೆ ಹೋಗಿ ಮಾಡಿಸ್ಕೋಬೇಕನ್ನೇ ಮಾಡಿಸೋದಿಲ್ಲ ಅಂತೇಳ್ಬಿಟ್ಟು ಗೊತ್ತಾಗಿದೆ ಸರ್ಕಾರಕ್ಕೆ. ಸರ್ಕಾರನೇ 1400 ಕೋಟಿಯಷ್ಟು ದುಡ್ಡನ್ನು ಬಿಡುಗಡೆ ಮಾಡಿ 2017ರಿಂದ ಆಚೆ ಇರೋರಿಗೆ ಸರ್ಕಾರನೇ ಫ್ರೀಯಾಗಿ ಪಾನ್ ಕಾರ್ಡ್ ಕೊಡ್ತಾ ಇದೆ. ಬಟ್ ಈಗಿರೋ ಸರ್ವರ್ ಹೋಗುತ್ತೆ, ಹೊಸ ಸರ್ವರ್ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅನ್ನೋದು ಗೊತ್ತಿಲ್ಲ. ಬಟ್ ಇದಕ್ಕೆ ಆ್ಯಕ್ಷನ್ ತೊಗೋಬೇಕಾದರೂ ತೊಗೋಬೇಕಾಗುತ್ತೆ. ಆಮೇಲೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಬ್ಯಾಂಕ್ ವ್ಯವಹಾರ ಆಗಿರ್ಬೋದು, ಇನ್ನು ಮುಂದೆ ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಯಾಕಂತೇಳಿದರೆ ಇಲ್ಲಿವರೆಗೂ ಒಂದು ಲೆಕ್ಕ ಇತ್ತು, ಏನೋ ದುಡ್ಡು ಹಾಕ್ತಾಯಿದ್ರು, ತೊಗೊತಾಯಿದ್ರು, ಅದು ಇದು ಮಾಡ್ತಾಯಿದ್ರು. ಬಟ್ ಇವಾಗ ಅದು ಸ್ಕ್ಯಾನ್ ಮಾಡೋದ್ರಿಂದ ಮೇ ಬಿ ಬ್ಯಾಂಕ್ಗಳಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಗೆ ಕಡಿವಾಣ ಹಾಕ್ಬೋದು. ಒಂದಿಷ್ಟೇ ಟ್ರಾನ್ಸಾಕ್ಷನ್ ಅಂತ ಮಾಡ್ತಾರೆ. ಇವಾಗ ಆಲ್ರೆಡಿ ATM ಮಾಡಿದಾರಲ್ವ, ಟ್ರಾನ್ಸಾಕ್ಷನ್ ಲಿಮಿಟನ್ನು ಚೇಂಜ್ ಮಾಡ್ಬೋದು, ಅದಕ್ಕೆ ಒಂದಿಷ್ಟು ಟ್ಯಾಕ್ಸ್ ಅಂತ ಮಾಡ್ಬೋದು. ಈ ಥರದ್ದೆಲ್ಲ ತರೋ ಒಂದು ಇಂಟೆನ್ಷನ್ನ ಇಟ್ಕೊಂಡು ಇದನ್ನು ಮಾಡಿದ್ದಾರೆ, ಏನೋ ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಅನಿಸಿಕೆ ನಾವು ಹೇಳಿದ್ದೀವಿ. ಇದ್ರ ಬಗ್ಗೆ 2.0 ವರ್ಷನ್ ಪಾನ್ ಕಾರ್ಡ್ ಬೇಕಾ ಬೇಡವಾ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ಹೊಸ ಟಾಪಿಕ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.